ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ, ನಾನು ಮೈಸೂರು ಜಿಲ್ಲಾಧ್ಯಕ್ಷ ನಗರ ಘಟಕ. ಇವತ್ತು NR ಮೌಲ ಕೆಸರೆ ಏನು ನಮ್ಮ ಸನ್ನೇಶ್ವರ ಸ್ವಾಮಿ ಆರ್ಚಿದೆ ಆ ಸರ್ಕಲಲ್ಲಿ ಇದ್ದೀವಿ. ಇವತ್ತು ಇಲ್ಲಿ NR ಮೌಲದಲ್ಲಿ ಇವತ್ತು ಲೈವ್ ಮಾಡೋ ಉದ್ದೇಶ ಅಷ್ಟೇ. ಏನು ವಿಷಯ ಅಂತ ಹೇಳಿದ್ರೆ, ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ನಗರ ಘಟಕದಿಂದ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಟಾಗಿ ಸೇರಿದ್ದೀವಿ. ಇಲ್ಲಿ ವಿಶೇಷ ಇವತ್ತು ಏನಂತ ಹೇಳಿದ್ರೆ, ನಮ್ಮ KRS ಪಕ್ಷದ ಒಂದು ಸದಸ್ಯತ್ವವನ್ನು ಮಾಡಿಸ್ತಾ ಒಂದು ದೇಣಿಗೆ ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಜನಗಳಿಗೆ ಇವತ್ತು ದಿವಸ ಏನು ವಿದ್ಯಮಾನದಲ್ಲಿ ಇವತ್ತು ದಿವಸ ಏನು ನಮ್ಮ KRS ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ, ಮತ್ತು ಅದೇ ರೀತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ, ಸದಸ್ಯತ್ವ ತಗೊಳ್ಳಿಕ್ಕೆ ಮತ್ತು ದೇಣಿಗೆ ಸಂಗ್ರಹಣೆ ಮಾಡಲಿಕ್ಕೆ ಆ ಒಂದು ಕಾರ್ಯಕ್ರಮನ ಇವತ್ತು NR ಮೌಲದಲ್ಲಿ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ನಗರ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು NR ಮೌಲದ ಪ್ರಧಾನ ಕಾರ್ಯದರ್ಶಿಯಾದ ಲೋಕೇಶ್ ಅವರಿದ್ದಾರೆ, ಮತ್ತು ಕಾರ್ಯದರ್ಶಿಗಳಾದಂಥ ಸಫಿವುಲ್ಲಾ ಖಾನ್ ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಕಲಾ ಅವರಿದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ ಸದಸ್ಯರು, ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರಿದ್ದಾರೆ, ನಮ್ಮ NR ಕ್ಷೇತ್ರದ ಅಧ್ಯಕ್ಷರಿದ್ದಾರೆ ರಂಗಸ್ವಾಮಿ ಅವರಿದ್ದಾರೆ, ಹಂಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ನಾಗರಾಜ್ ಅವರಿದ್ದಾರೆ, ಹಂಗೆ ವಿಡಿಯೋ ಮಾಡ್ತಾ ಇರೋಂಥವರು ನರಸಿಂಹರಾಜ ಒಬ್ಬರು ಅಧ್ಯಕ್ಷರಿದ್ದಾರೆ, ಅವ್ರ ಹೆಸರು ಚಾಮರಾಜ ಮನೋಹರ್ ಪಾಸ ಅಂತೇಳಿ, ಮತ್ತು ಹಂಗೆ ರಾಜೇಂದ್ರ ಅಂತೇಳಿ ನಮ್ಮ ಯುವ ಘಟಕದ ಕಾರ್ಯದರ್ಶಿಗಳಾಗಿದ್ದಾರೆ, ಮತ್ತು ಹಂಗೆ ಒಂದು ವಿಜಯ್ ಅಂತೇಳಿ ನಮ್ಮ ಸದಸ್ಯರಿದ್ದಾರೆ. ಇವತ್ತು NR ಮೌಲದಲ್ಲಿ ಇವತ್ತು ನಾವೊಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಪಕ್ಷದ ಸದಸ್ಯತ್ವ ಮತ್ತು ದೇಣಿಗೆ ತೆಗೆಯುವಂಥ ಕಾರ್ಯಕ್ರಮನ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಮಹಿಳಾ ಘಟಕದಿಂದ ಇವತ್ತು ಮುಖ್ಯವಾಗಿ ಇವತ್ತು ಮಹಿಳಾ ಘಟಕದಿಂದ ನಾವು ಕಾರ್ಯಕ್ರಮನ ಶುರು ಮಾಡ್ತಾ ಇರೋದು. ಇನ್ನೂ ಹಲವಾರು ಕೆಲವರು ಬರೋರಿದ್ದಾರೆ, ರಸ್ತೆಯಲ್ಲಿದ್ದಾರೆ, ನಂತರ ನಾವು ಅವ್ರನ್ನ ಸೇರ್ಪಡೆ ಆಗ್ತಾರೆ ನಮ್ಮ ಜೊತೆಗೆ. ಹೀಗೆ ನಾವು ರಸ್ತೆಗಳಲ್ಲಿ ಎಲ್ಲ ಕಡೆ ಇವತ್ತು ಏನು ನಮ್ಮ ಪಕ್ಷದ ಏನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇರೋದು KRS ಪಕ್ಷವನ್ನು ತಿಳಿಸಿ ಅವರಿಗೆ ನಾವು ಅದನ್ನು ಸದಸ್ಯತ್ವವನ್ನು ಮಾಡಿಕೊಂಡು ನಾವು ಎಲ್ಲರ ಗಮನ ಸೆಳೀಬೇಕು ಅಂತೇಳಿ ಇವತ್ತು NR ಮೌಲದಲ್ಲಿ ಇಟ್ಕೊಂಡಿದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರು ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರು ನಮಗೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರು ನಗರ ಮಹಿಳಾ ಘಟಕದ ಅಧ್ಯಕ್ಷೆ. ಇವತ್ತು ನಾವಿಲ್ಲಿ ಬಂದಿರೋ ಉದ್ದೇಶ ಅಂತಂದರೆ, ಇದು NR ಮೌಲದ ಮತ್ತು ಸನ್ನೇಶ್ವರ ಆರ್ಚ್ ಹತ್ರ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇಣಿಗೆ ಸಂಗ್ರಹ ಮತ್ತು ಸದಸ್ಯತ್ವ ಕೊಡಿಸೋದು, ಅಲ್ಲಿಂದ ಮತ್ತೆ ದೇಣಿಗೆ ಸಂಗ್ರಹ ಮತ್ತು ಸದಸ್ಯತ್ವ ಮತ್ತು ಪಕ್ಷದ ಪ್ರಚಾರ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಅಲ್ಲಿ ಮುಂಗಟ್ಟುಗಳಲ್ಲಿ ಹಾಗೂ ಮತ್ತು ಬೀದಿಗಳು ಮತ್ತು ಮನೆಗಳಲ್ಲೆಲ್ಲ ಹೋಗಿ ಜನಜಾಗೃತಿ ಕಾರ್ಯಕ್ರಮನ ಮೂಡಿಸೋಕ್ಕೆ ನಾವು ಬಂದಿದ್ದೀವಿ. ಈಗ ಈ ಆರ್ಚಿಂದ ಇದು NR ಮೌಲದ ಸರ್ಕಲ್ ಇದು, ಇಲ್ಲಿಂದ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೂ ಕೆಲವಷ್ಟು ಮಹಿಳೆಯರು ಬರ್ತಾ ಇದ್ದಾರೆ, ಇನ್ನೊಂದು 10 ನಿಮಿಷರೆಲ್ಲ ಜೈನ್ ಆಯ್ತಾ ಇದ್ದಾರೆ. ಈಗ ನಾವು ಆದಿ ಬೀದಿ ಎಲ್ಲ ಕಡೆನೂ ನಾವು ಸುತ್ತಾಡ್ಕೊಂಡು ಪಕ್ಷದ ಪ್ರಚಾರ ಮಾಡ್ಕೊಂಡು ಬರೋಕ್ಕೆ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚಂದ್ರಕಲಾ, KRS ಪಕ್ಷದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ. ನಾವು ಮಹಿಳಾ ಘಟಕದಿಂದ ಇದು ಅಭಿಯಾನನ ಹಮ್ಮಿಕೊಂಡು ನಮ್ಮ KRS ಪಕ್ಷದ ಎಲ್ಲ ಸದಸ್ಯರು ಪದಾಧಿಕಾರಿಗಳಲ್ಲಿ ಅವರ ಸಹಕಾರದೊಂದಿಗೆ ನಾವು ಮಹಿಳೆಯರು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ KRS ಪಕ್ಷವನ್ನು ಬೆಂಬಲಿಸಬೇಕು ಅಂತ ಅದ್ರ ಬಗ್ಗೆ ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಮತ್ತು ಅವರು ಸಹ ಪಕ್ಷಕ್ಕೆ ಜಾಯ್ನ್ ಆಗಿ ಅದಕ್ಕೆ ಬೆಂಬಲ ಸೂಚಿಸಬೇಕು. ಮಹಿಳೆಯರು ಹೆಚ್ಚಾಗಿ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಅಭಿಯಾನ ಕೈಗೊಂಡಿದ್ದೀವಿ. ಧನ್ಯವಾದ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನರಸಿಂಹರಾಜ ಕ್ಷೇತ್ರದ ಕೆಸರೆಯ ಆರ್ಚ್ಬಳಿ ಇವತ್ತು ನಮ್ಮ ಮುಖ್ಯವಾಗಿ ನಮ್ಮ ನಗರಾಧ್ಯಕ್ಷರು ಹಾಗೂ ನಗರ ಸಮಿತಿಯವರು ಹಾಗೂ ಕ್ಷೇತ್ರವಾರು ಅಧ್ಯಕ್ಷರುಗಳು ಎಲ್ಲರೂ ಆಗಮಿಸಿದ್ದಾರೆ. ಕಾರಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲವು 6.5 ವರ್ಷಗಳಿಂದ ಸತತವಾಗಿ ಜನರನ್ನು ಜಾಗೃತವನ್ನಾಗಿ ಮಾಡಿ ಪ್ರತಿಯೊಬ್ಬರು ರಾಜಕೀಯ ಪ್ರವೇಶ ಮಾಡಬೇಕು, ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ತೊಡಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದಿನಿಂದನೂ ಸಹ ಅದನ್ನು ಒಂದು ಅಭಿಯಾನವನ್ನು ಮಾಡ್ಕೊಂಡ್ಬಂದಿದೆ. ಅದೇ ರೀತಿ ಇವತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಇಲ್ಲಿಯ ಕ್ಷೇತ್ರವಾರು ನಮ್ಮ ಸದಸ್ಯರುಗಳೆಲ್ಲ ಸೇರಿ ಹಾಗೂ ವಿಶೇಷವಾಗಿ ಮಹಿಳಾ ತಂಡ ಏನು ಜಿಲ್ಲೆಯ ಮಹಿಳಾಧ್ಯಕ್ಷರು ಹಾಗೂ ಅವರ ಕಾರ್ಯದರ್ಶಿಗಳು ಮತ್ತು ಅವರ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು ಒಂದು ಜಾಗೃತ ಒಂದು ಅಭಿಯಾನವನ್ನು ಮಾಡ್ಕೋಬೇಕು ಮತ್ತು ದೇಣಿಗೆ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಸಮಯ ನಿಗದಿ ಆಗಿರುವಂಥದ್ದು.
ಹಾಗಾಗಿ ನರಸಿಂಹರಾಜ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಕೈ ಮುಗಿದು ಬೇಡಿಕೊಳ್ಳೋದೇನೆಂದರೆ, ರಾಜಕಾರಣ ಎಂಬುದು ಬಹಳ ಪವಿತ್ರವಾದ ರಾಜಕಾರಣ. ಈ ರಾಜಕಾರಣ ಈಗಾಗಲೇ ಕಲುಷಿತವಾಗಿದೆ. ಈ ಕಲುಷಿತವಾಗಿರುವಂಥ ರಾಜಕಾರಣವನ್ನು ಈಗ ನೀವೆಲ್ಲ ಸೇರಿ ಶುದ್ಧೀಕರಣ ಮಾಡಬೇಕಾಗಿದೆ. ಹಾಗಾಗಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ನಿಷ್ಠೆಯುಳ್ಳಂಥ ವ್ಯಕ್ತಿಗಳು ಸದಸ್ಯತ್ವವನ್ನು ಕೊಟ್ಟು, ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕೊಟ್ಟು ಈ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಅನ್ನೋದು ಈ ಒಂದು ಅಭಿಯಾನದ ಉದ್ದೇಶವಾಗಿದೆ. ಹಾಗಾಗಿ ಕ್ಷೇತ್ರವಾರು ಎಲ್ಲ ಜನರು ಇದಕ್ಕೆ ಸಹಕಾರ ಕೊಟ್ಟು ನಿಮ್ಮ ಬೆಂಬಲ ಮತ್ತು ನಿಮ್ಮ ಬೆವರಿನ ದೇಣಿಗೆಯನ್ನು ಕೊಟ್ಟು ಸಹಕರಿಸಿ ಅಂತೇಳಿ ಈ ಮೂಲಕ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ ಅಂತ, ಎನ್ಆರ್ ಕ್ಷೇತ್ರದ ಅಧ್ಯಕ್ಷ. ನಾವು ಇಲ್ಲಿ ಎನ್ಆರ್ ಮೂಲದ ಅಧ್ಯಕ್ಷ. ಇದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಾಗೇಂದ್ರ ಸರು, ನಮ್ಮ ಉಸ್ತುವಾರಿ ಸಚಿವರಾದ ಇವರು ನಾಗರಾಜ್ ಸರು, ಅವ್ರ ಜೊತೆಗೂಡಿದ್ದೇನೆ ನಾವು ಸದಸ್ಯತ್ವ ಮಾಡ್ತಾ ಇದ್ದೀವಿ. ಅಷ್ಟೇ. ಅಭಿಯಾನವನ್ನು ಕೈಗೊಂಡಿದ್ದೇವೆ. ಉದ್ದೇಶ ಇಷ್ಟೇ, ಈ ಬಹಳಷ್ಟು ಜನಗಳು ನೋಡಿ ಬೇಜಾರಾಗಿದೆ ರಾಜಕೀಯ ಪರವಾಗಿ. ಅದೇ ಓನಾಗಿ ನಮ್ಮ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಎಲ್ಲರೂ ಕೇಳಿಕೊಂಡು ನಾವು ಈ ದಿನ ಹೊರಟಿದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಮ ಪಕ್ಷವನ್ನು ಬೆಂಬಲಿಸಿ, ನಮ್ಮ ಜೊತೆ ಕೈಗೂಡಿಸಿ. KRS ಪಕ್ಷವನ್ನು ಬೆಂಬಲಿಸಿದರೆ ನಿಮಗೆ ಬಹಳಷ್ಟು ಅನುಕೂಲವಾಗಿದೆ. ದಯವಿಟ್ಟು ಎಲ್ಲರೂ ಸದಸ್ಯತ್ವ ತಗೊಳ್ಳಿ, ನಮ್ಮ ಜೊತೆ ಒಗ್ಗೂಡಿ. ಜೈ KRS ಪಕ್ಷ, ಜೈ ಹಿಂದ್. ಬರುತ್ತೆ KRS ಪಾರ್ಟಿ. ಹಾಂ ಸರ್, ನಾನು ಮಾತಾಡ್ತೀನಿ. ಹಾಂ, ಪಕ್ಷದ कर्नाटक राष्ट्र समिति पक्ष पॉलिटिकल पार्टी, जैसा कांग्रेस है, जैसा जनता दल है और फिर दूसरे पार्टी हैं, वैसा कि ये भी एक पॉलिटिकल पार्टी है. लेकिन इसमें फ़र्क क्या है बोले तो, ये जो पार्टी है वो एक जो मजलूमा रहती, ऐसा हमको जो जुल्म होता रहता है, जुल्म के ख़िलाफ़ हमें है ना, उनको क्या हक़ दिलाना वो दिलाते, यानी कि जो भी मजलूमा रहती उनका हक़ दिलाने के वास्ते की पार्टी है. इसके अंदर भ्रष्टाचार, ये वो सब करप्शन क्या भी नहीं. तो करप्शन फ्री पार्टी अगर कोई कर्नाटका में है बोले तो सिर्फ कर्नाटका KRS पार्टी है. इस वास्ते अपे भी और दूसरों की तरफ बोल को इसके अंदर मेंबरशिप ले सकती. ज़्यादा क्या भी नहीं, 100 रुपये की तो मेंबरशिप हो जाते. और तुम्हारे कोई से भी मसले रहे तो इंशाल्लाह इन सबके सब तुम्हारे साथ में करो. बस ये है. शुक्रिया. ನಂಬರ್ ಇಸ್ಕೊಳ್ಳಿ ಅವ್ರದ್ದು. ನಂಬರ್ ಇರಬೇಕು, ಬುಕ್ಕಲ್ಲಿ ಬರ್ಕೊಂಡ್ಬಿಡ್ತೀವಿ. जी जी. हाँ जी, 100 रुपये खाली कर सकते. 99 क्या है अपना नंबर? 9845 और 45 0 22 5. नाम ಶರ್ಟು ಹಾಂ, ಟಿ ರವಿ ಸರ್ ತವಾಯ್ತಾ ಇಸ್ಕೊಳ್ಳಿ. ಟಿ ರವಿ ತವಾಯ್ತಾ ಇಸ್ಕೊಳ್ಳಿ. ಮೇಡಮ್ ಇಲ್ಲಿ ಕೊಟ್ಟಿದ್ದಾರೆ, ಮೆಂಬರ್ಶಿಪ್ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿದ್ದಾರಾ? मेंबरशिप ಹಾಕಿದ್ದಾರೆ. तो भाइयों, मैं आपसे एक रिक्वेस्ट करना चाहता हूँ. देखिए, ये हमारे भाई हैं, ಯಾವ ಏರಿಯಾ ಹೇಳಿ ಸರ್? खान है और NR क्षेत्र के हैं. जैसा इनको मालूम पड़ी कि KRS पार्टी क्या कर सकती है, इसका क्या मुकाम है, जब जानने के बाद ये खुद जाहिर किए कि मैं भी इसमें शामिल होना चाहता हूँ. तो आज 100 रुपये दे के मेंबरशिप हासिल की. तो मैं आप सबसे रिक्वेस्ट करता हूँ कि ज़्यादा से ज़्यादा इस पार्टी में शामिल हो. शुक्रिया ಸರ್. ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡ್ಕೊಡಿ. ಇದೇ ಏರಿಯಾ, ಯಾವ ಏರಿಯಾ? ಹೆಸರು, ನಿಮ್ಮ ಹೆಸರು? ನಮ್ಮ ಹೆಸರು ಅಯ್ಯೂಬ್ ಖಾನ್ ಅಂತ. ಹಾಂ, ಮಂಡಿ ಏರಿಯಾ. ಹೌದು. ನಿಮ್ಮ ಗೊತ್ತಿರೋರ್ಗೂ ಈ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಸರ್. ಹೇಳ್ತೀನಿ, ನಮ್ಮ ಫ್ರೆಂಡ್ ಈಗ ಬಂದಿದ್ರು, ಅವರು ಹೇಳಿದ ತಕ್ಷಣ ನಾನು ಭಾಳ ಖುಷಿ ಇತ್ತು. ಭಾಳ ಖುಷಿಯಿಂದ ಅವರು ಇದು ಮಾಡಿದ್ರು. ಭಾಳ ಖುಷಿ. ವಿದ್ಯಾರಣ್ಯಪುರಮಲ್ಲಿ ಆಫೀಸ್ ಇದೆ, ಬನ್ನಿ ಸರ್. ಒಂದು ಹೇಳ್ತಾರೆ ಸರ್ ನಿಮಗೆ. ಥ್ಯಾಂಕ್ ಯು ಸರ್.
ಏನು ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಒಂದು ID ಕಾರ್ಡ್ ನಂಬರ್ ಬರುತ್ತೆ. ದಯವಿಟ್ಟು ನೀವು ಏನೇ ಕೆಲಸಗಳಿದೆ ಏನೇ ಇದ್ರೂ ನಮ್ಮ ಜೊತೆ ಬಂದು ಓಡಾಡ್ಬೋದು, ಸಕ್ರಿಯವಾಗಿ ಭಾಗವಹಿಸ್ಬೋದು, ಅದೆಲ್ಲ ಮಾಡ್ಬೋದು ಸರ್. ದಯವಿಟ್ಟು ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಪಕ್ಷವನ್ನು ಮುನ್ನಡೆಸಿ ಸರ್. ಬಂದು ಮೆಂಬರ್ಶಿಪ್ ತಗೊಳ್ಳಿ. ನಿಮ್ಗೆ ಏನೇ ಕೆಲಸಗಳು ಏನೇ ಆಗಬೇಕು ಅಂತಂದ್ರೆ ನಾವು ಇದು ಮಾಡ್ಕೊಡ್ತೀವಿ. 100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದರೆ ನಿಮಗೆ ID ಕಾರ್ಡ್ದು ಇದೆಲ್ಲ ಬರುತ್ತೆ ನಿಮಗೇನೆ ವಾಟ್ಸಪ್ಪಲ್ಲಿ. ಆ ನಂಬರ್ ಇತ್ತು ಅಂತ ಅಂದರೆ ನೀವು ಯಾವುದೇ ಥರದ ಕೆಲಸ ಕಾರ್ಯಗಳು ಏನೇ ಇಲ್ಲದೆ ಲಂಚ ಮುಕ್ತವಾದ ಕರ್ನಾಟಕವನ್ನು ನಿರ್ಮಿಸೋದಕ್ಕೆ ನೀವು ಕೈ ಜೋಡಿಸ್ಬೋದು ಸರ್. ಮೆಂಬರ್ಶಿಪ್ ಆದರೆ ನಿಮ್ಗೆ ಒಳ್ಳೆಯದು. ಮೈಸೂರು KRS ಪಕ್ಷದಿಂದ ಎಲ್ಲ ಕಡೆ ಮೆಂಬರ್ಶಿಪ್ಪನ್ನು ಮಾಡ್ತಾ ಇದ್ದೀವಿ ಮೇಡಮ್. ದಯವಿಟ್ಟು ನಮ್ಮ ಪಕ್ಷಕ್ಕೆ ಸೇರಿ ಪಕ್ಷವನ್ನು ಮುನ್ನಡೆಸಿ. ಪಕ್ಷವನ್ನು ಬೆಂಬಲಿಸಿ ಮೇಡಮ್, ಅಷ್ಟೇ. ನಮ್ಮ ಪಕ್ಷವನ್ನು ಬೆಂಬಲಿಸೋಸ್ಕರ ತಮ್ಮೆಲ್ಲರ ಸದಸ್ಯತ್ವವಾಗಿ ಮುಂದುವರೆದರು. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಮೇಡಮ್ ₹100 ಕೊಟ್ಟು ಮೆಂಬರ್ಶಿಪ್ ತಗೊಂಡ್ರೆ ಏನಿಲ್ಲ, ನಿಮ್ಗೆ ಒಂದು ಇರುತ್ತೆ. ನಾವು ಏನಾದರೂ ಕಾಲ್ ಮಾಡ್ತೀವಿ. ಮಾತಾಡ್ಬೇಕು. ಇಲ್ಲ ಸರ್ ನಮಸ್ಕಾರ. ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಸಹಕಾರ ಯಾರು ಎಷ್ಟಾಗುತ್ತೆ ಅಷ್ಟು ಅಲ್ಲ. ನೀವು ದೇಣಿಗೆ ಕೊಡಿ ಬಿಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸಪೋರ್ಟ್ ಮಾಡಿ. ಒಳ್ಳೆ ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತಕ್ಕೋಸ್ಕರ ನಾವು ಈಗಾಗಲೇ ಹೋರಾಟಗಳನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಸಹಕಾರ ಬೇಕು. ಬನ್ನಿ ಹೊಸ ಪಕ್ಷವನ್ನು ತೆಗೆದಿದ್ದೇವೆ. ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರವಾಗಿ ಹೋರಾಟ ಮಾಡಬೇಕು. ಎಲ್ಲರೂ ನೀವು ನಮಗೆ ಸಹಕಾರ ಮತದಾನ ಮಾಡುವಂಥ ಮುಖಾಂತರ ಸಹಕಾರವನ್ನು ಕೊಡಿ ಅಂತ ನಿಮ್ಮಲ್ಲಿ ನಿಮ್ಮ ಕೈಲಿ ಆದಷ್ಟು ಏನಾದರೂ ದೇಣಿಗೆ ಕೊಡೋದಿದ್ದರೆ ಕೊಡಿ. ಮುಂದೆ ಬನ್ನಿ ನೀವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಸರ್ ಒಂದು ಮೆಂಬರ್ಶಿಪ್ ತಗೊಳ್ಳಿ ಸರ್. ಮೆಂಬರ್ಶಿಪ್ ಭ್ರಷ್ಟಾಚಾರದಿಂದ ಕೂಡಿದೆ. ಈಗ ತಮಿಳುನಾಡಲ್ಲಿ ಹೆಂಗೆ ಜನ ಚೇಂಜಸ್ ತಂದಿದ್ದಾರೆ, ಹಂಗೆ ನಮ್ಮ ಕರ್ನಾಟಕದಲ್ಲೂ ನಾವು ತರಬೇಕು ಅಂತ ನಮ್ಮ ಪಕ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಂಥ ಹೆಣ್ಮಕ್ಳು, ಯಾಕೆಂದರೆ 35% ಹೆಣ್ಮಕ್ಳಿಗೆ ರಾಜಕೀಯದಲ್ಲಿ ಸ್ಥಾನ ಇದೆ ಈಗ, ಆದರೆ ಯಾರೂ ಮುಂದೆ ಬರ್ತಾ ಇಲ್ಲ. ದಯವಿಟ್ಟು ಎಲ್ಲ ನಮ್ಮಂಥವ್ರ ಜೊತೆ ಸೇರಿಕೊಂಡು ಪಕ್ಷನ ಮುಂದೆ ತರುತ್ತೆ. ಮೆಂಬರ್ಶಿಪ್ ತಗೊಳ್ಳಿ. ₹100 ಕೊಟ್ಟು ಅಷ್ಟೇ, ಏನಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಮೆಂಬರ್ಶಿಪ್ ಆಗಿ ಮೇಡಮ್ ಹೆಸರು ಕೊಡಿ ಮೇಡಮ್. ಹೆಸರು ಫೋನ್ ನಂಬರ್ ಇವರು ಮಹಿಳಾ